ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿರುವ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲ ಪಾಲಕ ಬಂಧು ಮಿತ್ರರಿಗೂ ಶುಭ ಸಂಜೆಯನ್ನು ಹೇಳುತ್ತಾ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಹೇಳುವ ಮೂಲಕ ಪ್ರಥಮ ಪೂಜೆಗೆ ಅಧಿಪತಿ ಸಂಕಷ್ಟಹರಿ ವಿಘ್ನ ವಿನಾಯಕನನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ಗ್ರಾಮ ದೇವತೆಯಾದ ಶ್ರೀ ಮಾಯಕ್ಕಾದೇವಿಯ ಪಾದಕಮಲಗಳಿಗೆ ನಮಿಸುತ್ತಾ, ಸನ್ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಂತಿಸಾಗರ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಶ್ರೀ ಜ್ಞಾನಜ್ಯೋತಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಅಳಗವಾಡಿ ಸನ್ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಸಮ್ಮೇಳನಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಎಂದು ಹೇಳುವ ಮೂಲಕ ನಾವು ನೀವೆಲ್ಲ ನಾಡದೇವಿಗೆ ನಮಿಸುತ್ತಾ, ನಮ್ಮನ್ನು ಹೊತ್ತು ಬೆಳೆಸುತ್ತಿರುವ ಈ ನಾಡಿಗೆ, ಈ ಮಣ್ಣಿಗೆ ನಾವು ನೀವೆಲ್ಲ ಎದ್ದು ನಿಂತು ಗೌರವ ಕೊಡುವುದರ ಮೂಲಕ ನಾಡಗೀತೆಯನ್ನು ಹೇಳಬೇಕೆಂದು ಎಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಾಡಗೀತೆಯನ್ನು ಹೇಳಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮನೆಯಿಂದ ಹೊರಗಡೆ ಯಾವುದೇ ಕೆಲಸಕ್ಕೆ ಹೊರಡೋ ಮುನ್ನ ನಮ್ಮನ್ನು ಹೆತ್ತ ತಾಯಿಗೆ ನಮಸ್ಕರಿಸಿ ಹೊರಡುವುದು ಎಷ್ಟು ಮುಖ್ಯವೋ, ಅಂತೆಯೇ ಕನ್ನಡ ಮನ ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಸೇರಿ ಸಂಭ್ರಮಿಸಲಿರುವ ಬಣ್ಣಗಳ ಲೋಕ, ಹೆಜ್ಜೆಗಳ ಆಟ, ಮಾತುಗಳ ತುಂಟಾಟದಿಂದ ಕೂಡಿರುವ ಈ ಸಂಭ್ರಮಕ್ಕೆ ನಾಡದೇವಿಗೆ ಗೌರವ ನೀಡುವುದು ಅಷ್ಟೇ ಮುಖ್ಯ ಅಲ್ವಾ? ಬೆಳಕು ಕತ್ತಲನ್ನು ಹೋಗಲಾಡಿಸುತ್ತದೆ, ಜ್ಞಾನ ಅಂಧಕಾರವನ್ನು ಹೋಗಲಾಡಿಸುತ್ತದೆ. ಹಾಗೆಯೇ ಉದಯಿಸಿರುವ ಸೂರ್ಯ ದಿನವನ್ನು ಪ್ರಾರಂಭಿಸುತ್ತಾನೆ. ಬೆಳಗಿನ ಪೂಜೆ ನಮ್ಮ ಎಂದಿನ ಜೀವನವನ್ನು ಪ್ರಾರಂಭ ಮಾಡುತ್ತದೆ. ಹಾಗೆಯೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಸರಸ್ವತಿ ದೇವಿ ಫೋಟೋ ಪೂಜೆಯನ್ನು ಮಾಡುವುದರ ಮೂಲಕ ದೀಪವನ್ನು ಬೆಳಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಫೋಟೋ ಪೂಜೆ ಹಾಗೂ ದೀಪದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ, ಈಗ ಈ ಕಾರ್ಯಕ್ರಮ ಯಶಸ್ವಿಯಿಂದ ನೆರವೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ 7ನೇ ವರ್ಗದ ವಿದ್ಯಾರ್ಥಿಗಳಾದಂಥ ಕುಮಾರಿ ಡ್ಯಾಶ್ ಡ್ಯಾಶ್ ಹಾಗೂ ಸಂಗಡಿಗರು. ತಮ್ಮ ಸುಮಧುರ ಕಂಠದಿಂದ ದೇವರಲ್ಲಿ ಪ್ರಾರ್ಥಿಸಿದಂಥ ಕುಮಾರಿ ಡ್ಯಾಶ್ ಡ್ಯಾಶ್ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಸೂರ್ಯನಿಗೆ ಹಕ್ಕಿಗಳ ಚಿಲಿಪಿಲಿಯ ಸ್ವಾಗತ, ದುಂಬಿಗೆ ಹೂವಿನ ಸ್ವಾಗತ, ಚಿಗುರೊಡೆಯುವ ಗಿಡಮರಗಳಿಗೆ ವಸಂತ ಕಾಲದ ಸ್ವಾಗತ ಎಂಬಂತೆ ತಮ್ಮೆಲ್ಲರನ್ನು ತಮ್ಮ ಸುಮಧುರ ಕಂಠದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ 5 ಮತ್ತು 6ನೇ ವರ್ಗದ ವಿದ್ಯಾರ್ಥಿಗಳಾದ ಕುಮಾರಿ ಡ್ಯಾಶ್ ಹಾಗೂ ಸಂಗಡಿಗರು. ತಮ್ಮ ಸುಮಧುರ ಕಂಠದಿಂದ ಸ್ವಾಗತಿಸಿದಂತಹ ಕುಮಾರಿ ಡ್ಯಾಶ್ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ವಾರ್ಷಿಕೋತ್ಸವ ಎಂದರೆ ಅದು ಪ್ರತಿಭೆಗಳ ಹಬ್ಬ. ಈ ಸಂಭ್ರಮ, ಈ ಸಡಗರಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಲು ಬರುತ್ತಿದ್ದಾರೆ ಶಾಲೆಯ ಸಹ ಶಿಕ್ಷಕಿಯರಾದ ಕುಮಾರಿ ಡ್ಯಾಶ್ ಡ್ಯಾಶ್ ಮೇಡಮ್.
ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಮತ್ತು ಅವರಿವರೆನ್ನದೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂಥ ಮೇಡಮ್ಮರಿಗೆ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬಂತೆ ಮನೆಗೆ ಬಂದ ಅತಿಥಿಗಳಲ್ಲಿ ದೇವರನ್ನು ಕಾಣುವುದು ನಮ್ಮ ಪದ್ಧತಿ. ಅಂತಹ ದೇವರಿಗೆ ಸಮನಾದ ಎಲ್ಲ ಗಣ್ಯರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸತ್ಕಾರ ಮಾಡುವ ಈ ಸಮಯ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಗುರುಗಳಾದ ಶ್ರೀಯುತ ಡ್ಯಾಶ್ ಗುರುಗಳು ನೆರವೇರಿಸಿಕೊಡಬೇಕೆಂದು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನು ಮಾಲಾರ್ಪಣೆ ಮಾಡುವುದರ ಮೂಲಕ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಶಾಲೆಯ ಗುರುಗಳಾದ ಶ್ರೀಯುತ ಡ್ಯಾಶ್ ರವರಿಗೆ ಧನ್ಯವಾದಗಳು. ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ, ನಿಮ್ಮ ಜ್ಞಾನ ಭಂಡಾರವೇ ನಮಗೆಲ್ಲ ಸ್ಫೂರ್ತಿ. ಅಂತಹ ಜ್ಞಾನ ದಾಸೋಹಿಗಳಾದ ಹಾಗೂ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಯುತ ಡ್ಯಾಶ್ ರವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀಯುತರಿಗೆ ಧನ್ಯವಾದಗಳು. ಪ್ರತಿಯೊಂದು ಸ್ಥಳಕ್ಕೆ ಅದರ ಹಿನ್ನೆಲೆ ಇದೆ. ಪ್ರತಿಯೊಂದು ವ್ಯಕ್ತಿಯ ಹಿಂದೆ ಒಂದು ಕಥೆ ಇದೆ. ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಸ್ವಾರ್ಥ ಇದೆ. ಆ ಸ್ವಾರ್ಥದ ಹಿಂದೆ ಇರೋದೇ ಒಂದು ಅನುಭವದ ಸಾಗರ. ಹಾಗೆ ಈ ಶಾಲೆಯು ನಡೆದು ಬಂದ ದಾರಿಯ ಬಗ್ಗೆ ತಮ್ಮ ಮುಂದೆ ವರದಿ ಒಪ್ಪಿಸಲು ಬರುತ್ತಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯರು. ವರದಿ ವಾಚನದ ಮೂಲಕ ಶಾಲೆಯ ಬಗ್ಗೆ ತಮ್ಮದೇ ಆದ ಶೈಲಿಯಲ್ಲಿ ವರದಿ ವಾಚನ ಪ್ರಸ್ತುತಪಡಿಸಿದ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ದೇವರಿಲ್ಲದ ಗುಡಿ ಇಲ್ಲ, ಹಿರಿಯರಿಲ್ಲದ ಮನೆ ಇಲ್ಲ, ಮಕ್ಕಳೇ ಇಲ್ಲದ ಶಾಲೆಯೂ ಇಲ್ಲ. ಹಾಗೆಯೇ ಅಧ್ಯಕ್ಷರ ನುಡಿಗಳೇ ಇಲ್ಲದ ಕಾರ್ಯಕ್ರಮವಿಲ್ಲ. ಅದರಂತೆ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಯುತ ಡ್ಯಾಶ್ ರವರು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಡ್ಯಾಶ್ ರವರಿಗೆ ಧನ್ಯವಾದಗಳು. ಇದೀಗ ತಾವೆಲ್ಲರೂ ಕಾತುರತೆಯಿಂದ ಕಾಯ್ದಿರ್ತಕ್ಕಂಥ ಮಕ್ಕಳ ಕಾರ್ಯಕ್ರಮ. ಈ ಒಂದು ಸ್ಥಳದಲ್ಲಿ ಮಕ್ಕಳ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಮಕ್ಕಳ ಕಾರ್ಯಕ್ರಮವನ್ನು ಮುಗಿದ ನಂತರ ಕೊನೆಯಲ್ಲಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಡಬೇಕು. ಅದರಂತೆ ವಂದನಾರ್ಪಣೆ ಇಂದು ನಮ್ಮ ಮಧ್ಯೆ ಇದ್ದು ತಮ್ಮ ಅಮೂಲ್ಯವಾದ ಸಮಯ ನೀಡಿ ನಮ್ಮ ಕರೆಗೆ ಓಗೊಟ್ಟು ನಮ್ಮ ನಿಮ್ಮೆಲ್ಲರ ನಡುವೆ ಚೇತನದ ಚಿಲುಮೆಯಂತೆ ತೋರಿದ ಎಲ್ಲರಿಗೂ ವಂದಿಸುವ ಸಮಯ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಶಾಲೆಯ ಸಹ ಶಿಕ್ಷಕಿಯಾದ ಕುಮಾರಿ ಡ್ಯಾಶ್ ಮೇಡಮ್. ಅವರಿವರೆನ್ನದೆ ಎಲ್ಲರಿಗೂ ವಂದಿಸಿದ ಮೇಡಮರಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ದಿನ ಎಲ್ಲರ ಮನಸ್ಸಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ, ಹೊಸತನವನ್ನು ತರಲಿ. ಮತ್ತೆ ಮುಂದಿನ ವರ್ಷ ಈ ದಿನ ಈ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ.